ಕಾಡಾನೆ ದಾಳಿಗೆ ಸಿಲುಕಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರೊಬ್ಬರು ಮೃತಪಟ್ಟಿರುವ ಘಟನೆ ಕುಶಾಲನಗರ ತಾಂದೂರು ತ್ಯಾಗತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಳೆಗುಂಡಿ ಗಿರಿಜನ ಹಾಡಿಯ ಮೀನುಕೊಲ್ಲಿ ಎಂಬಲ್ಲಿ ನಡೆದಿದೆ. ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆ ಬಾಳೆಗುಂಡಿ ಹಾಡಿ ನಿವಾಸಿ ಸ್ವಾಮಿ ಎಂಬುವರ ಪತ್ನಿ ಜಲಜಾಕ್ಷಿ ಮೃತ ದುರ್ದೈವಿ. ಹಾಡಿ ಮುಂಭಾಗದಲ್ಲಿ 6 ಮಹಿಳೆಯರು ಹೋಗ್ತಾ ಇದ್ದಾಗ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ. ಜಲಜಾಕ್ಷಿ ಅವರು ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದವರು ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಎಸ್ಎಫ್ ಗೋಪಾಲ್ ಸೇರಿದಂತೆ ವಲಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ನಿಮ್ಮ ಸೊಸೆನ ಏನಾಯ್ತು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಇದು ಮಾಡಿದ್ರೆ ಆನೆ ಕಿರ್ಚುತ್ತೆ ಅಷ್ಟೇ. ಮಾಡಿಬಿಟ್ಟು ಹೋದಳು ಕಣಪ್ಪ. ಯಾಕಂತೇಳಿದ್ರೆ ನಮಗೆ ಈ ಜನಗಳಿಗೆ ನಮ್ಮ ಜನಗಳಿಗೆ ಪ್ರತಿ ಸರ್ ಸಿದ್ದಾಪುರ ಹೋಗ್ಬೇಕು ಸ್ಟೇಷನ್. ಏನು ಶಿಕೆಕಾಯಿ ಹೋಗ್ತು ಏನು ಮಾಡ್ತಿದ್ರು ಅವರು? ಅದು ಏನಕ್ಕೆ ಹೋಗಿದೆ ಅಂತ ನನಗೂ ಗೊತ್ತಿಲ್ಲ. ಮಗಳು ಫೋನ್ ಮಾಡಿ ಕೇಳೋವಾಗ ಹೇಳುದು ಅಮ್ಮ ಇಂತಕ್ಕೆ ಹೋಗಿದೆ ಏನು ಅಂತ ಗೊತ್ತಿಲ್ಲ ನನಗೆ. ಬೇಕಾ ನಿಮಗೆ? ಅಲ್ಲೇ ಇದ್ದಾರೆ. ಬೇಡ ಬರ್ತಾರೆ ಬರೋದಂತ ಒಂದೊಂದ್ಸಲ ಹೋಗಿ ಇದು ಮಾಡಿದ್ರು. ಮೀಡಿಯಾದವರು ಇದು ಮಾಡ್ತಿದ್ದಾರೆ. ನಾವು ಬರ್ತೀವಿ ವೇಟ್ ಮಾಡ್ತಾರೆ ಬೈಟ್ ಕೊಡಲಿಕ್ಕೆ ಹೇಳಿದೆ ಸರ್. ಆಮೇಲೆ ಬರ್ತಾ ಇದ್ದಾರೆ ಹೇಳಿದೆ.
ಅದನ್ನು ನೀವು ಕೊಡಿ ಅಂತ ಕೊಂಡು ಪೇಷನ್ಸ್ ಬೆಂಗಳೂರು ಬಂದ ಉಂಟು ಮೈಸೂರು ಬಿಟ್ಟಿತ್ತು ಪೇಷನ್ಸ್ ಅಲ್ಲ ಸಸ್ಪೆನ್ಸ್ ಅದು ಲೇಟ್ ಆಗುತ್ತೆ. ಅವರು ಆಲ್ಮೋಸ್ಟ್ 4 o'clock ಇಲ್ಲ ಮೈಸೂರು ಬಿಟ್ಟದಕ್ಕ ಮೈಸೂರು 3 hours ಅಪ್ಲೆ 2 hours. ಮಾಮೂಲಿ ಕಸಬಿದಂತೆ ಸೀಗೆಕಾಯಿ ಎತ್ತಲಿಕ್ಕೆ ಪಕ್ಕದಲ್ಲಿರುವಂತಹ ದೇವ್ರ ಕಾಡಿಗೆ ಹೋಗಿದ್ದಾರೆ. ಕಾಡು ಆನೆಕಾಡು ರಿಸರ್ವ್ ಪಾರ್ಕ್ನ ಬದಿಯಲ್ಲಿ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಮಕ್ಕಳು ಮರಿಗಳು ಎಲ್ಲರೂ ಓಡಾಡ್ತಾರೆ. ಕೂಲಿ ಕಾರ್ಮಿಕರಿಗೆ ನಮಗೆ ಈ ಆನೆ ಕಾಟದಿಂದ ಭಾರಿ ಆ ರೀತಿ ಆಯ್ತು. ಒಂದು ಜೀವಕ್ಕೆ ಬೆಲೆ ಕೊಡಲಿ. ಆ ಜೀವ ಇದ್ದಿದ್ರೆ ಇವತ್ತು ಆ ಆನೆನ ಗುಂಡು ಹೊಡೆದು ಸಾಯಿಸ ಇಲ್ಲ ಇಲ್ಲ ನಾವು 3 ಜನ ಇದ್ದೀವಿ. ಗಾಬರಿಲಿ ಏನು ಮಾಡೋಕ್ಕಾಗ್ತದೆ? ವಿಡಿಯೋ ಮಾಡೋದ ಜೀವ ಉಳಿಸೋದ? ವಿಡಿಯೋ ಮಾಡೋದ ಜೀವ ಉಳಿಸೋದ? ಗಾಬರಿ ಆಗೋಯ್ತು. ಇವರಿಗೆಲ್ಲ ನೆಕ್ಸ್ಟ್ ಅವ್ರು ಬಂದು ಅಲ್ಲಿ ನೋಡ್ಬಿಟ್ಟು ಗೊತ್ತು ಮಾಡಿ ಅಲ್ಲಿಂದ ಎತ್ಕೊಬಂದು ಈ ಕಡೆ ಮಲಸಿರೋದು. ಅವ್ರೇನು ಸೌದೆಗೆ ಹೋಗಿದೆ ಏನಕ್ಕೆ ಸೀಗೆಕಾಯಿ ಅಂತೆಲ್ಲ ಪೂರ್ತಿ ತೆಗಿತಾ ಇದ್ದೀವಿ. ಅದು ತೆಗಿಯಕ್ಕೆ ಅಂತ ಹೇಳಿ ಅವರೇ ಡಿಪಾರ್ಟ್ಮೆಂಟ್ ಅವರೇ ನಮಗೆ ಪಾಸ್ ಕೊಡ್ತಾರೆ. ಹಾಗೆ ಹೋಗ್ತಾ ಇರೋ ಇಂಥ ಟೈಮಲ್ಲಿ ಹೋಗೋದು ಕಾಮನ್ನೇ. ಮಳೆ ಟೈಮಲ್ಲಿ ಆದ್ರೆ ಸಾರಿ ತುಂಬ ದೊಡ್ಡ ಕಾಡು ಹೋಗಿಲ್ಲ. ಚಿಕ್ಕಬಳ್ಳಾಪುರ ಡ್ಯಾಮ್ ಕಾಡೆಲ್ಲ ದೊಡ್ಡ ದೊಡ್ಡ ಕಾಡುಗಳು ಅಷ್ಟೆಲ್ಲ ತ್ಯಾಗತ್ತೂರು ಗ್ರಾಮದ ಬಾಳೆಗುಂಡಿ ಹಾಡಿ ನಿವಾಸಿ ಜಲಜಾಕ್ಷಿ ಗ್ರಾಮ ಪಂಚಾಯತಿಯ ಮಾಜಿ ಮೆಂಬರ್ ಅವರು ಯಾವನ್ನ ಅವರ ಕುಲ ಕಸಬಿದಂತೆ ಕಾಡಿಗೆ ಸೀಗೆಕಾಯಿ ಹಾಕಲಿಕ್ಕೆ ಅಂತ ಹೋಗಿದ್ದಾರೆ. ಹಾಗೆ ಮುಖ್ಯ ರಸ್ತೆಯಿಂದ ಒಂದು 50 ಮೀಟ್ರ್ ದೂರದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂಟಿ ಸಲಗ ಅವರ ಮೇಲೆ ದಾಳಿ ಮಾಡಿದೆ. ಅವರೊಟ್ಟಿಗೆ ಇನ್ನೂ 5 ಜನ ಇದ್ದರು. ಅವರು 4 ಜನ ಇದು ಮಾಡಿದೆ. ಒಬ್ಬರು ಇನ್ನೂ ಕಾಣ್ತಿರಲಿಲ್ಲ. ಹಾಗೆ ಅವರು ನಮಗೆ 11:30 ಗಂಟೆಗೆ ಕಾಡಿನಲ್ಲಿ ಒಬ್ಬರು ಸಿಕ್ಕಿದ್ದಾರೆ, ಆರೋಗ್ಯವಾಗಿದ್ದಾರೆ. ಹಾಗಾಗಿ ಇವರು ಆನೆ ತುಳಿತದಿಂದ ಮೃತರಾಗಿದ್ದಾರೆ. ಅವ್ರಿಗೇನು ಸರ್ಕಾರದಿಂದ ಏನು ಪರಿಹಾರ 5 ಲಕ್ಷ ಚೆಕ್ಗಳನ್ನು ಕೊಡಬೇಕು ಅಂತ ಅವರು ಡಿಮಾಂಡ್ ಮಾಡ್ತಾಯಿದ್ದಾರೆ. ಸೊ ಹಾಗೆ 5 ಲಕ್ಷ ಚೆಕ್ಕನ್ನು ಕೊಡಲಿಕ್ಕೆ ನಮ್ಮ ಸಾಹೇಬರುಗಳಿಗೆ ಮೇಲಧಿಕಾರಿಗಳಿಗೆ ತಿಳಿಸಿ ಕ್ರಮ ಕೈಗೊಳ್ಳುತ್ತೇವೆ. ಈ ದುರ್ಘಟನೆ ಆಗಬಾರ್ದಿತ್ತು, ನಡೆದೋಗಿದೆ. ಇನ್ನು ಈ ಥರದ ದುರ್ಘಟನೆಗಳು ಆಗದಾಗೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಕೊಂಡು ಕೋರಿಕೊಂಡಿದ್ದಾರೆ ಗ್ರಾಮಸ್ಥರೆಲ್ಲ. ಹಾಗೆ ನಾವು ಕೂಡ ಅದನ್ನು ಟ್ರ್ಯಾಕ್ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಇದೇ ಸಂದರ್ಭ ಕಾಡಾನೆ ಹಾವಳಿ ತಡೆಗಟ್ಟಬೇಕು, ಸ್ಥಳದಲ್ಲೇ ಪರಿಹಾರ ಘೋಷಿಸಬೇಕೆಂದು ಹಾಡಿ ನಿವಾಸಿಗಳು ಒತ್ತಾಯಿಸಿದರು. ಕಾಡಾನೆ ಹಾವಳಿ ತಡೆಗಟ್ಟಲು ಅರಣ್ಯ ಇಲಾಖೆಯಿಂದ ಈ ಭಾಗದಲ್ಲಿ ಕೈಗೊಂಡಿರುವ ಯೋಜನೆಗಳು ವಿಫಲವಾಗಿದೆ ಎಂದು ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಿಎಲ್ ವಿಶ್ವ ಆರೋಪಿಸಿದರು. ನಂಜರಾಯಪಟ್ಟಣ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಗಿರಿಜನ ಮುಖಂಡ ಆರ್.ಕೆ. ಚಂದ್ರ ಮಾತನಾಡಿ, ಆಗಾಗ್ಗೆ ಉಪಟಳ ನೀಡ್ತಾ ಇರುವ ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಇಲಾಖೆ ಸೂಕ್ತ ರೀತಿಯಲ್ಲಿ ಯೋಜನೆಯಿಂದ ರೂಪಿಸಬೇಕಿದೆ ಎಂದು ಒತ್ತಾಯಿಸಿದರು. ಏನು ಗೊತ್ತಿಲ್ಲ, ನಾವು ಮನೇಲಿದ್ವಾ, ಇವರು ಸಡನ್ನಾಗಿ ಒಂದು 9:45 10:10 ಆಗಿದೆ. ಅಷ್ಟೊತ್ತಿಗೆ ಇನ್ಸಿಡೆಂಟ್ ಆಗಿದೆ. ನಾವು ಸಡನ್ನಾಗಿ ಅಟ್ಯಾಕ್ ಮಾಡಿದ್ದೆ ಇವ್ರನ್ನ. ಇವರು ಮೇಲೆ ಕಾಡಿಗೆ ಅಂತ ಹಿಂಗೆ ಹೊರಟಿದ್ದು. ಆವಾಗ ಸಡನ್ನಾಗಿ ಫ್ರಂಟಿಂದ ಈ ಕಡೆ ಹೋಯ್ತಿದ್ರು, ಆ ಕಡೆ ಸಡನ್ನಾಗಿ ಅಟ್ಯಾಕ್ ಮಾಡಿದೆ. ಅವರು ಮನೇಲಿದ್ದವರು ಅವರು ಬಂದಿದ್ದು ಏನೋ ಅಂತ ನಮಗೆ ಗೊತ್ತಿಲ್ಲ. ಅವರು ರಜೆ ಇದ್ದಂತ ಹೇಳಿಬಿಟ್ಟು ಅವ್ರು ಬಂದಿರ್ಬೋದು, ಏನೋ ಗೊತ್ತಿಲ್ಲ. ಅವ್ರು ಏನು ಕೆಲಸಕ್ಕೆ ಹೋಗಿದ್ದು ನಮಗೆ ಗೊತ್ತಾಗಿಲ್ಲ ಕರೆಕ್ಟಾಗಿ ಅಷ್ಟೇ. ಅದಕ್ಕಿಂತ ಹೇಳಿದ್ರೆ ನಾವು ಒಂದು ಹೇಳ್ದು ಆನೆ ಹಿಡಿದು ಅದನ್ನು ತಡೆಗಟ್ಟಬೇಕು. ಈ ಕೇಡಿ ಆನೆಗಳನ್ನ ಬಿಡಬಾರ್ದು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಎಲ್ಲ. ಇಲ್ಲ, ಅದು ಇಲ್ಲೇ ಉಂಟು, ಒಂದು 2-3 ತಿಂಗಳಿಂದನೂ ತಿರುಗಾಡ್ತಾ ಉಂಟು. ಆಮೇಲೆ ನೀವು ಎಷ್ಟೊತ್ತಿಗೆ ಬಂದ್ರಿ? ನಾವು ಮನೇಲಿ ಇದ್ದವರು ಹಿಂಗೆ ನ್ಯೂಸ್ ಕೇಳಿದ ತಕ್ಷಣ ಓಡಿ ಬಂದು ಅಷ್ಟೇ. ಓಡಿ ಬಂದು ಅದು ಬಿಟ್ಟ ಮೇಲೆ ನಮಗೆ ಸಡನ್ನಾಗಿ ನಮಗೆ ಆನೆ ನೋಡೋಕೆ ಸಿಗ್ಲಿಲ್ಲ. ನಾವು ಅಲ್ಲಿಂದ ಬಂದು ನೀರೆಲ್ಲ ಕೊಟ್ಟು ಆಗೋತ್ತಿಗೆ ಜೀವನೇ ಇತ್ತಿಲ್ಲ. ಅದಕ್ಕೆ ಬಾಡಿ ಎಲ್ಲ ಮೆಟ್ಟಿ ಪೂರ್ತಿ ಚಲ್ಲಾಪಿಲ್ಲಿ ಮಾಡಿಬಿಡ್ತು. ನೀರು ಕುಡಿಯೋದು ಪಕ್ಕ ಅಂತಂತು, ನೀರು ಬಾಯಿಂದ ವಾಪಸ್ ಬಂತು ಅಷ್ಟೇ. ಅಲ್ಲಿ ಸ್ಪಾಟಲ್ಲೇ ಡೆತ್ತು. ಹಂಗೆ ನಾವೇಂತಲ್ಲ ಅವರಿಗೊಂದು ಪರಿಹಾರ ಕೊಡಲಿ. ಈ ಕೇಡಿ ಆನೆಗಳು ಈ ರೀತಿ ಆನೆಗಳನ್ನ ಹಿಡಿದು ಒಂದು
ಅರಣ್ಯ ಇಲಾಖೆಯವರು ಒಂದು ಕ್ರಮ ತಗೊಳ್ಬೇಕು ಆನೆ ಬಗ್ಗೆ. ಯಾಕಂತ ಹೇಳಿದ್ರೆ ಹಂಗೆ ಆದರೆ ಅವರು ಪ್ರತಿಯೊಂದು ಈ ರೀತಿ ಬಡಪಾಯಿಗಳು ಮಕ್ಕಳನ್ನ ಸಾಯಿಸೋದು ಬಿಡೋದು ಅಂತಾರೆ. ಆನೆಗಳು ಸಾಯಿಸ್ಕೊಂಬಂದರೆ ನಾವು ಆನೆಗಳನ್ನ ಬಿಡ್ತೀವಿ, ಡೈರೆಕ್ಟ್ ಫಾರೆಸ್ಟ್ ಆಫೀಸಿಗೆ ಬಿಡ್ತೀವಿ. ಸಾಕಿರೋ ಆನೆಗಳನ್ನ ಡೈರೆಕ್ಟ್ ಫಾರೆಸ್ಟ್ ಆಫೀಸಿಗೆ ಬಿಡ್ತೀವಿ. ಅವಾಗ ಗೊತ್ತಾಗುತ್ತೆ ಅವರಿಗೆ. ನನ್ನ ಹೆಸರು ನಂದ ಅಂತೇಳಿ, ಬಾಳೆಗುಂಡಿ. ಈ ರೀತಿ ನಮಗಾಗಿರೋದಲ್ಲ, ಆ ಒಂದು ಇರೋ ಜೀವಕ್ಕೆ ಒಂದು ಪರಿಹಾರ ಅನ್ನೋದು ಕೊಡಲಿ ಅರಣ್ಯ ಇಲಾಖೆಯಿಂದ. ಡಿಪಾರ್ಟ್ಮೆಂಟ್ ಏಕೆ ಇದೆ, ಏನಕ್ಕಿದೆ ಡಿಪಾರ್ಟ್ಮೆಂಟ್? ಅದೇ ನನಗೆ 11 ಗಂಟೆಗೆ ಫೋನ್ ಮಾಡಿದ್ಲು ಮಗಳು, ಆನೆ ಮೆಟ್ಟಿದೆ ಹಿಂಗೆ ಆಯಿತು ಅಂತೇಳಿ. ಹಾಗೆ ನಾನು ಅಲ್ಲಿಂದ ಆಕತ್ತೂರಿಂದ ಬಂದೆ. ಇಲ್ಲಿ ಬಂದು ನೋಡೋಣ ಎಲ್ಲ ಬಾಡಿ ಎಲ್ಲ ನೋಡಿದ್ದೆ ನಾನು. ಅವರ ಹಸ್ಬೆಂಡ್ ನನ್ನ ಅಳಿಯವರು ಸಿಕ್ಕಿದ್ರು ಮಾತಾಡಿದೆ. ಇವಾಗ ಮಗಳು ಮತ್ತೆ ಅಳಿಯನ ಆಚೆ ಹೋಗಿದ್ರಲ್ಲೇ ಡಾಕ್ಟರ್ ನೋಡ್ಲಿಕ್ಕೆ ಹೋಗಿದ್ದಾರೆ. ಈಗ ಏನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ? ಇಲ್ಲ, ಯಾರು ಏನು ಮಾತಾಡಿಲ್ಲ. ಈಗ ನನ್ನ ಅಳಿಯನು ಮಗಳನ್ನ ಏನು ಮಾತಾಡಿದ್ರೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು. ಈಗ ಮಾಮೂಲಿ ಆನೆ ಕಟ್ಟಿ ಇದೆಯಾ? ಹೌದು, ಅಲ್ಲಿ ಆನೆ ಇದೆಯಾ? ಆನೆ ಇದೆಯಾ ಸರ್ ಅಲ್ಲಿ? ಮೊದಲೆಲ್ಲ ನಿಮಗೆ ಅಲ್ಲಿ ಕಾಣಿಸಿತ್ತಾ? ಹೌದು, ಕಾಣ್ತಾ ಇತ್ತು, ಅಲ್ಲಿ ಕಾಣ್ತಾ ಇತ್ತು, ಆನೆಗಳೆಲ್ಲ ಕಾಣ್ತಿತ್ತು. ನಿಮ್ಮ ಹಾಡಿ ಪಕ್ಕನೇ ನಮ್ಮದು ಮನೆ ಇಲ್ಲಿ ಮಡಿಕೇರಿ ಆಕತ್ತೂರು. ಮಗಳನ್ನ ಇಲ್ಲಿ ಕೊಟ್ಟಿದ್ದಲ್ಲ, ವಾಲ್ದೂರಿಗೆ ಕೊಟ್ಟಿದ್ದು ಮಗಳು ಇಲ್ಲಿಗೆ ಬಾಳೆಗುಂಡಿಗೆ. ನಿಮ್ಮ ಹೆಸರು? ನನ್ನ ಹೆಸರು ರತ್ನ. ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಮೃತರ ಕುಟುಂಬಕ್ಕೆ ಇಲಾಖೆ ವತಿಯಿಂದ ಅಗತ್ಯ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಉಪಟಳ ನೀಡ್ತಾ ಇರುವ ಕಾಡಾನೆ ಪತ್ತೆ ಕಾರ್ಯ ನಡೆಸಿ ಇಲಾಖೆ ಅನುಮತಿಯೊಂದಿಗೆ ಸೆರೆ ಹಿಡಿಯಲು ಮುಂದಾಗುವುದಾಗಿ ಎಸಿಎಫ್ ಗೋಪಾಲ್ ಅವರು ಭರವಸೆ ನೀಡಿದರು. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ವಾಲ್ನೂರು ತ್ಯಾಗತ್ತೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಮಂಜುಳಾ, ಉಪಾಧ್ಯಕ್ಷ ಮನು ಮಹೇಶ್ ಸೇರಿದಂತೆ ಮಾಜಿ ಸದಸ್ಯರು, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಸುನೀತಾ ಮಂಜುನಾಥ್ ಈ ಸಂದರ್ಭ ಪಾಲ್ಗೊಂಡಿದ್ದರು.